ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯಸಭೆಗೆ ಬನ್ನಿ ಅಂತ. ಅದಕ್ಕೆ ಸಿದ್ದರಾಮಯ್ಯನವರು ಒಪ್ಪಿಲ್ಲ. ಬೆಂಗಳೂರಿಗೆ ಹೋಗಿ ಶಾಸಕರುಗಳ ಜೊತೆಗೆ ಚರ್ಚೆ ಮಾಡಿ ಹೇಳ್ತೀನಿ ಅಂದಿದ್ದಾರೆ. 2 ದಿವಸ ಟೈಮ್ ಕೇಳಿದ್ದಾರೆ. ಇವತ್ತು 26, ನಾಡಿದ್ದು ಹೇಳ್ತಾರಂತೆ. ಮತ್ತೊಮ್ಮೆ ಪ್ರಶಾಂತ್ ನಾಥ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೆ ಮುಖ್ಯಮಂತ್ರಿ ಯಾರು, ನಮ್ಮ ಆಪ್ತರಿಗೇನೇನು, ನನ್ನ ಮಗನ ರಾಜಕೀಯ ಭವಿಷ್ಯ, ಅಲ್ಲಿ ತನಕ ಇವತ್ತಿನ ಚರ್ಚೆ ಹೋಗಿದೆಯಾ ಹೋಗಿಲ್ವಾ? ಅದೇ ನನಗನ್ಸುತ್ತೆ ಸಿದ್ದರಾಮಯ್ಯನಂತರ ಜನನಾಯಕ ಈಗ ನನ್ನ ಮಗನ ಭವಿಷ್ಯ ಏನು ಅಂತಕ್ಕಂಥದ್ದನ್ನೇನು ಹೈಕಮಾಂಡ್ ಮುಂದೆ ಕೇಳಿ ಸಣ್ಣ ಮನಸ್ಥಿತಿಯ ಆ ರೀತಿಯ ರಾಜಕಾರಣಿ ಅಂತ ಸಿದ್ದರಾಮಯ್ಯನವರಲ್ಲ. ಓಕೆ, ಇವೆಲ್ಲವೂ ಕೂಡ ವಿಲ್ ಬಿ ಆಟೋಮೆಟಿಕಲಿ ಟೇಕನ್ ಕೇರ್ ಆಫ್. ನನಗನ್ಸುತ್ತೆ ಈಗ ಸಿದ್ದರಾಮಯ್ಯನವರನ್ನ ಹೈಕಮಾಂಡ್ ಕೇಳಿರ್ತಕ್ಕಂಥ ಮೊದಲ ಪ್ರಶ್ನೆ ಅಂತಂದ್ರೆ 28ಕ್ಕೆ ನಿಮ್ಮ ನಾಯಕತ್ವದಲ್ಲಿ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. 23ರಲ್ಲೇ ಈ ತೀರ್ಮಾನ ಆಗಿತ್ತು, ನಾವು 6 ತಿಂಗಳು ವಿಳಂಬ ಮಾಡಿದ್ದೀವಿ, ನೀವು ರಾಜ್ಯಸಭೆಗೆ ಬನ್ನಿ, ದಟ್ ವಿಲ್ ಬಿ ಎ ಗ್ರೇಸ್ಫುಲ್ ಎಕ್ಸಿಟ್ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಕನ್ವಿನ್ಸ್ ಮಾಡುವ ಪ್ರಯತ್ನವನ್ನು ಮಾಡಿದೆ. ಮುಖ್ಯಮಂತ್ರಿಗಳು ತಕ್ಷಣಕ್ಕೆ ಒಪ್ಪಿಕೊಳ್ಳುವ ಜಾಯಮಾನದವರಲ್ಲ. ಅವರು ಹೊರಗಡೆ ಬಂದು ಸಚಿವರು ಶಾಸಕರನ್ನ ಮಾತಾಡಿದ್ದಾರೆ. ಅವರು ರಾಜ್ಯಸಭೆಗೂ ಕೂಡ ಹೋಗ್ತೀನಿ ಅನ್ನೋದನ್ನ ಹೈಕಮಾಂಡ್ಗೆ ಎಲ್ಲೂ ಹೇಳಿಲ್ಲ. 3 ದಿನದಲ್ಲಿ ನಿರ್ಣಯದ ಅರ್ಥ ಏನು? ಯಾಕಂದ್ರೆ ಹೈಕಮಾಂಡ್ ಹೇಳಿದೆ ಯು ಶುಡ್ ಸ್ಟೆಪ್ ಡೌನ್ ಅಂತ. 3 ದಿನದಲ್ಲಿ ಆ ನಿರ್ಣಯವನ್ನು ತೆಗೆದುಕೊಂಡು ಇಲ್ಲ ರಾಜ್ಯಸಭೆಗೆ ಹೋಗ್ತೀನಿ ಅನ್ನೋದನ್ನು ಅವರೆಲ್ಲೂ ಸ್ಪಷ್ಟವಾಗಿ ಹೇಳಿಲ್ಲ. ಹೀಗಾಗಿ ನನಗನ್ಸುತ್ತೆ 28ಕ್ಕೆ ವಿಲ್ ಬಿ ಎ ಕ್ರೂಷಿಯಲ್ ಡೇ ಫಾರ್ ಕರ್ನಾಟಕ ಕಾಂಗ್ರೆಸ್ ಪಾಲಿಟಿಕ್ಸ್, ಕರ್ನಾಟಕ ಪಾಲಿಟಿಕ್ಸ್ ಆಲ್ಸೋ. ನಾಳೆ ಏನೇನಾಗಬಹುದು? ಅಲ್ಲ ಅಜಿತ್, ನನಗೆ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ದಿಲ್ಲಿಯಿಂದ ಸಿದ್ದರಾಮಯ್ಯನವರ ಆಪ್ತ ವಲಯ ಕೂಡ ಹೇಳ್ತಾ ಇದೆ ಅವರೇನು ಸೆಡ್ ಹೊಡೆಯುವ ಮನಸ್ಥಿತಿಯಲ್ಲಿಲ್ಲ. ಅವರಿಲ್ಲ ನಾನು ಶಾಸಕರ ಬಲಾಬಲವನ್ನು ಪ್ರದರ್ಶಿಸ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ. ಆದರೆ ಅವರು ರಾಜ್ಯಸಭೆಯನ್ನು ಕೂಡ ಒಪ್ಕೊಳ್ತಾ ಇಲ್ಲ. ರಾಜ್ಯಸಭೆಯನ್ನು ಒಪ್ಪಿಕೊಳ್ಳದೇ ಇದ್ದಾಗ ಕಾಂಗ್ರೆಸ್ ಹೈಕಮಾಂಡ್ ಒಂದು ಪೇಚು ನಿಶ್ಚಿತವಾಗಿ ಟೆನ್ಷನ್ ಆಗುತ್ತೆ. ಆಗ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಪ್ರಾಯಶಃ ಮುಂದೆ ಡಿಸೈಡ್ ಆಗುತ್ತೆ. ಬಟ್ 28ಕ್ಕೆ ಬೆಳಿಗ್ಗೆ ಸಿದ್ದರಾಮಯ್ಯನವರು ತಮ್ಮ ನಿರ್ಧಾರವನ್ನು ಪ್ರಕಟಿಸ್ತಾರೆ ಅನ್ನೋದು ಸಿದ್ದರಾಮಯ್ಯನವರ ಆಪ್ತ ವಲಯ ಕೂಡ ಖಚಿತಪಡಿಸ್ತಾ ಇದೆ. ವಿಚ್ ಇಸ್ ಇನ್ ಆಲ್ ಪ್ರೊಬಬಿಲಿಟಿ ರೆಸಿಗ್ನೇಷನ್. ಬೇರೆ ದಾರಿನೇ ಉಳಿಯಲ್ಲ. ಓಕೆ, ಅಂದರೆ ಈಗ ಸಿದ್ದರಾಮಯ್ಯನವರು ನಿತೀಶ್ ಕುಮಾರ್ ಥರ ಇಲ್ಲ ನಾನು ರಾಜ್ಯಸಭೆಗೆ ಹೋಗ್ತೀನಿ ಅದಾದ್ಮೇಲೆ ರಾಜೀನಾಮೆ ಕೊಡ್ತೀನಿ ಆ ಹಂತಕ್ಕೆ ಹೋಗಲ್ಲ ಅನ್ಸುತ್ತೆ. ಯಾವಾಗಲೂ ಮಾಸ್ ಲೀಡರ್ಸ್ ಆ ರೀತಿ ಆ ದಾರಿಯನ್ನು ಹಿಡಿಯಲ್ಲ. ಹೈಕಮಾಂಡ್ ಹೇಳಿದೆ ನಾನು 28ಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ತೀನಿ. ತೀರ್ಮಾನ ತೆಗೆದುಕೊಂಡ ಮೇಲೆ ನನಗನ್ಸುತ್ತೆ ಅಜಿತ್, ಯಾವಾಗಲೂ ಪಾಲಿಟಿಕ್ಸ್ನಲ್ಲಿ ಹೆಂಗಾಗತ್ತೆ, ತೀರ್ಮಾನ ತೆಗೆದುಕೊಂಡ ಮೇಲೆ ಒಂದು ಸಿದ್ದರಾಮಯ್ಯನವರು ಜಾಸ್ತಿ 28 ನಾಡಿದ್ದು ರಾಜ್ಯ ರಾಜಕಾರಣದ ದೃಷ್ಟಿಯಿಂದ ಮಹತ್ವದ ದಿನ. ಎಂಟೂವರೆಗೆ ವಿಮಾನ ಹತ್ತಿದ್ದಾರೆ ಮುಖ್ಯಮಂತ್ರಿಗಳು. 11 ಗಂಟೆಗೆ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗ್ತಾರೆ. ಆ ನಂತರ ಯಾರ್ಯಾರ ಜೊತೆಗೆ ಸಭೆಗಳಾಗ್ತವೆ, ಆ ಸಭೆಗಳಲ್ಲಿ ಏನೇನು ಚರ್ಚೆಯಾಗತ್ತೆ,
ನಾಡಿದ್ದು ಬೆಳಗ್ಗೆ ಮುಖ್ಯಮಂತ್ರಿಗಳು ತಮ್ಮ ನಿರ್ಧಾರವನ್ನು ಹೈಕಮಾಂಡ್ಗೆ ಕನ್ವೆ ಮಾಡ್ತಾರಂತೆ. ನಾಡಿದ್ದು 28 ಬೆಳಗ್ಗೆ. ಎಸ್ ಪ್ರಶಾಂತ್, ಏನ್ ನಿರೀಕ್ಷೆ ಮಾಡ್ತಾ ಇದ್ದೀರಿ 28? ಅದೇ ನನಗನ್ಸುತ್ತೆ ಇನ್ ಆಲ್ ಪ್ರೊಬಾಬಿಲಿಟಿ ಸಿದ್ದರಾಮಯ್ಯನವರು ರಾಜ್ಯಸಭೆಯ ವಿಷಯವನ್ನು ಅವರು ಒಪ್ಕೊಳ್ಳುವ ತಕ್ಷಣಕ್ಕೆ ಒಪ್ಕೊಳ್ಳುವ ಸಾಧ್ಯತೆಗಳು ಕಡಿಮೆ. ಬಟ್ ಹೈಕಮಾಂಡ್ ಏನು ಮೆಸೇಜನ್ನು ಕೊಟ್ಟಿದೆ, ಓಕೆ, ಆ ಮೆಸೇಜನ್ನು ಅವರು ಒಪ್ಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಅಂತ ನನಗನ್ಸುತ್ತೆ. ರಾಜ್ಯಸಭೆದು ಹೇಳ್ತಾ ಇಲ್ಲ ನಾನು, ರಾಜ್ಯಸಭೆ ಸೆಕೆಂಡ್ರಿ. ಇದರಲ್ಲಿ ನೇರವಾಗಿ ಹೈಕಮಾಂಡ್ ಹೇಳ್ತಿರೋದೇನು, ಯು ಶುಡ್ ಸ್ಟೆಪ್ ಡೌನ್. ಆ ಸ್ಟೆಪ್ ಡೌನ್ ಮೆಸೇಜನ್ನು ಅವ್ರು 28ಕ್ಕೆ ಫುಲ್ಫಿಲ್ ಮಾಡಬಹುದು ಅಂತಕ್ಕಂಥದ್ದು ನನ್ನ ಗಟ್ ಫೀಲಿಂಗ್ ಹೇಳ್ತೀನಿ. ಓಕೆ, ಯಾಕಂದ್ರೆ 28 ವಿಲ್ ಬಿ ಕ್ರೂಷಿಯಲ್ ಡೇ. 28ಕ್ಕೆ ನಾನು ತೀರ್ಮಾನ ಪ್ರಕಟಿಸ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಮತ್ತು ಮಾಸ್ ಲೀಡರ್ಗಳು ನಡೆದುಕೊಳ್ಳುವ ರೀತಿಯನ್ನು ಗಮನಿಸಿದಾಗ ಅಜಿತ್, ನಾನು ಅದಕ್ಕೆ ಹೇಳಿದೆ, 11ರ ಯಡಿಯೂರಪ್ಪನವರು 21ರ ಯಡಿಯೂರಪ್ಪನವರಲ್ಲಿ ಅಂತರ ಇದೆ. ಅದೇ ರೀತಿ ಸಿದ್ದರಾಮಯ್ಯನವರು 8 ವರ್ಷಗಳ ಕಾಲ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿಯಾಗಿ ಒಂದು ಪಾಪ್ಯುಲಾರಿಟಿ ಮತ್ತು ಅಡ್ಮಿನಿಸ್ಟ್ರೇಷನ್ನ ಒಂದು ಪೀಕನ್ನು ತಲುಪಿ 17 ಬಜೆಟ್ ಮಂಡಿಸಿ, ಈ ಸಂದರ್ಭದಲ್ಲಿ ಇಲ್ಲ ನಾನು ಹೈಕಮಾಂಡ್ ಮಾತನ್ನು ಕೇಳಲ್ಲ ಅಂತಕ್ಕಂಥದ್ದನ್ನು ಹೇಳುವ ಸ್ಥಿತಿಯಲ್ಲಿ ಅಥವಾ ಹೇಳುವ ಮನಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಅಂತ ನನಗನ್ಸಲ್ಲ. ಅವರು ಹಿ ಮಸ್ಟ್ ಹ್ಯಾವ್ ಮೇಡ್ ಅಪ್ ಹಿಸ್ ಮೈಂಡ್. ಅವ್ರಿಗೂ ಗೊತ್ತಿತ್ತು ಇದು ಏನೋ ಇದ್ರೂ ಕೂಡ ಇದು ಬೋನಸ್ ಪೀರಿಯಡ್ ಅಂತಕ್ಕಂಥದ್ದು. ಯಾಕಂದ್ರೆ ನವೆಂಬರ್ 21ರವರೆಗೆ 2.5 ವರ್ಷ ಅನ್ನೋದು ಹೈಕಮಾಂಡ್ನಲ್ಲಿ ತೀರ್ಮಾನ ಆಗಿತ್ತು. ಈಗ ಸ್ವತಃ ರಾಹುಲ್ ಗಾಂಧಿ ಕರೆದು ಹೇಳಿದ್ದಾರೆ, ನೀವು ರಾಜ್ಯಸಭೆಗೆ ಬನ್ನಿ, ಅಂದರೆ ಯು ಶುಡ್ ಸ್ಟೆಪ್ ಡೌನ್. ನನಗನ್ಸುತ್ತೆ 28ಕ್ಕೆ ಇನ್ ಆಲ್ ಲೈಕ್ಲಿಹುಡ್ ಅವರು ರಾಜಭವನಕ್ಕೆ ಹೋಗುವ ಸಾಧ್ಯತೆಗಳು ಜಾಸ್ತಿ ಅನ್ನೋದು ಅವರ ಆಪ್ತ ವಲಯವೇ ಖಚಿತಪಡಿಸ್ತಾ ಇದೆ. ಈಗ ಅವರು ಬಂದು ಅಕಸ್ಮಾತ್ ಅಸಮಾಧಾನ ಇದ್ರು ಸೋನಿಯಾ ಗಾಂಧಿ ಅವರು ಒಂದ್ಸಲ ಮಾತಾಡ್ಬಿಟ್ರೆ ಸಿದ್ದರಾಮಯ್ಯನವರು ಒಬ್ಲೈಸ್ ಮಾಡ್ತಾರೆ ಅಂತ ಚರ್ಚೆ ಮಾಡಿದ್ವಿ ನಾವು. He has that gratitude. ಅದೇ ಗೊತ್ತಿಲ್ಲ, ಇವತ್ತಿನ ಚರ್ಚೆಯ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಕೂಡ ಮಾತನಾಡಿರಬಹುದು. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ನಿವಾಸಕ್ಕೆ ಹೋಗಿ ವಾಪಸ್ ಬಂದರು. ಹೌದು, ಆಗೆಲ್ಲ ಏನೆಲ್ಲ ನಡೆದಿದೆ ಅಂತಕ್ಕಂಥದ್ದು ಪ್ರಾಯಶಃ ಹಂತವಾಗಿ ಹೊರಗಡೆ ಬರ್ತಾ ಹೋಗುತ್ತೆ. ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇಷ್ಟು ಮಾತ್ರ ಸ್ಪಷ್ಟವಾಗಿ ಹೇಳ್ಬೋದು, ಕಳೆದ 6 ತಿಂಗಳಿನಿಂದ ಊಹಾಪೋಹಗಳ ರೂಪದಲ್ಲಿ, ಚರ್ಚೆಗಳ ರೂಪದಲ್ಲಿ ಕರ್ನಾಟಕದಲ್ಲಿ ಏನು ಪೊಲಿಟಿಕಲ್ ಡಿಸ್ಕಷನ್ ನಡೆದಿತ್ತು, ಅದು ಒಂದು ಲಾಜಿಕಲ್ ಎಂಡ್ಗೆ 28ರ ಬೆಳಗ್ಗೆ ಅಥವಾ ಮಧ್ಯಾಹ್ನ ತಲುಪುತ್ತೆ ಅನ್ನೋದು ಮುಖ್ಯಮಂತ್ರಿಗಳ ಆಪ್ತ ವಲಯದಿಂದ ಬರ್ತಾ ಇರತಕ್ಕಂಥ ಒಂದು ಖಚಿತ ಮಾಹಿತಿ. ನೀವು ಏನೇ ನಿರ್ಣಯ ತೆಗೆದುಕೊಂಡ್ರೂ ಕೂಡ, ಈಗ ರಾಜ್ಯಸಭೆಗೆ ಹೋಗ್ತೀನಿ ಅನ್ನುವ ನಿರ್ಣಯವನ್ನು 28ಕ್ಕೆ ಪ್ರಕಟಿಸಿದ್ರೆ ಅಥವಾ 28ಕ್ಕೆ ಅದನ್ನು ಹೈಕಮಾಂಡ್ಗೆ ಕನ್ವೆ ಮಾಡಿದರೆ, ಅದು ಕೂಡ ಒಂದು ಅರ್ಥದಲ್ಲಿ ನಾನು ದಿಲ್ಲಿಗೆ ಬರ್ತೀನಿ ಅನ್ನೋದನ್ನು ಒಪ್ಕೊಳ್ತಾರೆ. ಬಟ್ ಸಿದ್ದರಾಮಯ್ಯನವರ ಆಪ್ತ ವಲಯ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಕೂಡ ಹೇಳ್ತಾ ಇದೆ, ಅವ್ರಿಗೆ ರಾಜ್ಯಸಭೆಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಂತ. ರಾಜ್ಯಸಭೆಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲದೆ ಇರುವ ಸಂದರ್ಭದಲ್ಲಿ ಹೈಕಮಾಂಡ್ ಏನು ಹೇಳಿದೆ ಅದನ್ನು ನಾನು ಫಾಲೋ ಮಾಡ್ತೀನಿ ಅಂತ ಹೊರಟ್ರೆ ಮುಂದೇನಾಗತ್ತೆ ಅನ್ನೋದು ಪ್ರಾಯಶಃ ಅತ್ಯಂತ ಕುತೂಹಲದ ಪ್ರಶ್ನೆ. ಆದರೆ ಹೈಕಮಾಂಡ್ ಕೆಲವರು ಹೇಳ್ತಿರ್ತಕ್ಕಂಥದ್ದು, ಹೈಕಮಾಂಡ್ ಹೇಳಿದೆ ದಲಿತ ಮುಖ್ಯಮಂತ್ರಿ ಅಂತ ಯಾವುದೇ ಪ್ರಿಪೋಸಿಷನ್ ಇಲ್ಲ, DK ಶಿವಕುಮಾರ್ಗೆ ನಾವು ಮಾತು ಕೊಟ್ಟಿದ್ವಿ, ಅದನ್ನು ಈಡೇರಿಸಬೇಕಾಗತ್ತೆ ಅನ್ನೋದು ಹೈಕಮಾಂಡ್ ಎಕ್ಸ್ಪ್ಲಿಸಿಟ್ಲಿ ಸಿದ್ದರಾಮಯ್ಯನವ್ರು ಹೇಳಿದೆ ಅನ್ನೋದು ಕೂಡ ಹೈಕಮಾಂಡ್ ಮೂಲಗಳಿಂದ ಬರ್ತಾ ಇರತಕ್ಕಂಥ ಒಂದು ಮಾಹಿತಿ. ಹಾಗಾದ್ರೆ DK ಶಿವಕುಮಾರ್ ಹಾದಿ ಸುಗಮ ಬಹುತೇಕ ಅನ್ಸುತ್ತೆ. ಪಾಲಿಟಿಕ್ಸ್ನಲ್ಲಿ ಹಾದಿ ಸುಗಮ ಹಿಂಗೆ ಆಗತ್ತೆ ಅಂತಕ್ಕಂಥದ್ದನ್ನು ನಾವು ಅಂತಿಮ ಕ್ಷಣದವರೆಗೂ ಹೇಳೋಕ್ಕಾಗಲ್ಲ. 28ಕ್ಕೆ ಏನಾದರೂ ನಡೆದ್ರೆ 29ಕ್ಕೆ ಏನಾಗ್ಬೋದು, ಶಾಸಕಾಂಗ ಪಕ್ಷದ ಸಭೆ ನಡಿಬೋದಾ, ಇವೆಲ್ಲ ಚರ್ಚೆಗಳು ಈಗ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇವೆ. ಕಾಂಗ್ರೆಸ್ ವಲಯದಲ್ಲಂತೂ ಇದೇ ಚರ್ಚೆ ನಡೀತಾ ಇದೆ. ಬಟ್ ರಾಜೀನಾಮೆ ಒಂದು ವೇಳೆ 28ಕ್ಕೆ ಅವ್ರ ತೀರ್ಮಾನವನ್ನು ತೆಗೆದುಕೊಂಡ ನಂತರ ವಾಟ್ ಆರ್ ದ ಮೊಡಾಲಿಟೀಸ್? ಬಟ್ ಒಂದು ನನಗನ್ಸುತ್ತೆ, ವಾಟ್ ಈಸ್ ದ ಟೇಕ್ ಅವೇ ಆಫ್ ಫುಲ್ ಡೇ ಡಿಸ್ಕಷನ್ ನಮ್ಮ ಮಧ್ಯೆ ಕೂಡ, ಸಿದ್ದರಾಮಯ್ಯನವರು ಹಠ ಹಿಡಿಯುವ ಸಾಧ್ಯತೆಗಳು ಕಡಿಮೆ. ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳುವ ಮನಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇದ್ದಂತಿದೆ. ಆಪ್ತರ ಹಿತರಕ್ಷಣೆಯ ದೃಷ್ಟಿಯಿಂದ ಕೆಲವು ಕಂಡೀಷನ್ಸು ಹಾಕ್ಲಿಕ್ಕಿಲ್ಲ ಅಂತೀರಾ ನೀವು? ಅಜಿತ್, ಆಪ್ತರ ಹಿತರಕ್ಷಣೆ ನೋಡಿ, ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದ್ದನ್ನು ಕೇಳಿದಾಗ ಆಪ್ತರ ಹಿತರಕ್ಷಣೆ ಆಗೇ ಆಗತ್ತೆ. ಹಿ ವಿಲ್ ಹ್ಯಾವ್ ಎ ವಿಟೋ ಪವರ್, ನೋ ಡೌಟ್ ಅಬೌಟ್ ಇಟ್. ಈಗ ಅವ್ರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಿದ್ದಾರೆ ಅಂತಂದ್ರೆ ಅವ್ರು ಎಲ್ಲ ಸೂತ್ರಗಳನ್ನು ಬಿಟ್ಕೊಟ್ಬಿಟ್ರು ಅಂತ ಆಗಲ್ಲ. ಅಟ್ಲೀಸ್ಟ್ ಚೇಂಜ್ ಓವರ್ ಟ್ರಾನ್ಸಿಷನ್ನಲ್ಲಿ ಸಿದ್ದರಾಮಯ್ಯನವ್ರಿಗೊಂದು ವಿಟೋ ಪವರ್ ನಿಶ್ಚಿತವಾಗಿ ದೊರೆಯುತ್ತೆ.
ಎಸ್. ಹೈಕಮಾಂಡ್ ಮಾತನ್ನ ಕೇಳಿದಾಗ ಆ ವಿಟೋ ಪವರ್ ಇನ್ನೂ ಜಾಸ್ತಿ ದೊರೆಯುತ್ತೆ. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಹಿತಾಸಕ್ತಿಗೆ ವಿರುದ್ಧದ ನಿರ್ಣಯಗಳನ್ನು ತೆಗೆದುಕೊಳ್ತಾ ಹೋಗೋದಿಲ್ಲ. 2028ರಲ್ಲಿ ಎಲೆಕ್ಷನ್ ಮಾಡೋಕ್ಕಿದೆ. ಅಲ್ಲ, ಒಂದು ಇಲೆಕ್ಷನ್ ಮಾಡಬೇಕು. ಮತ್ತು ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯನವರನ್ನ ನೋಯಿಸಿ ನಿರ್ಣಯವನ್ನು ತೆಗೆದುಕೊಳ್ಬೇಕಿದ್ರೆ ಅವ್ರು ನವೆಂಬರ್ನಿಂದಲೇ ಬಂಡಾಯ ಹೇಳ್ತಾ ಇದ್ದಾರೆ. ಹೌದು ಹೌದು. ಡಿ ಕೆ ಶಿವಕುಮಾರ್ಗೂ ಚೆನ್ನಾಗಿ ಗೊತ್ತಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವ್ರನ್ನ, ಖರ್ಗೆ ಅವರನ್ನ ದೂರ ಮಾಡಿ ನಾನೇನೋ ನಿರ್ಣಯವನ್ನು ತೆಗೆದುಕೊಂಡ್ರೆ ಎಲ್ಲ ಜಾತಿಯ ಸಮೀಕರಣಗಳು ಬಿಗಡಾಯಿಸ್ತವೆ ಅನ್ನೋದು ಡಿ ಕೆ ಶಿವಕುಮಾರ್ಗೂ ಗೊತ್ತಿದೆ. ನಾನು ಅದಕ್ಕೆ ಹೇಳಿದೆ, ಇವತ್ತಿನ ಸಿಟ್ಟು, ಅವ್ರು ಇವತ್ತಿನ ಬಾಡಿ ಲ್ಯಾಂಗ್ವೇಜು, ನಾವು ಕನ್ವೆನ್ಷನಲಿ ವಿಚಾರ ಮಾಡ್ತಿದ್ದೀವಿ, ಅವ್ರು ಅನ್ಕನ್ವೆನ್ಷನಲ್ ವಿಚಾರ ಮಾಡ್ತಿರೋದು. ಎಸ್. ಆದರೆ ನನ್ನ ನಂತರ ಯಾರು ಅನ್ನುವ ಪ್ರಶ್ನೆಯನ್ನು ನನ್ನ ಮೂಲಗಳಿಂದ ನನಗೆ ಬಂದ ಮಾಹಿತಿ, ಆ ಪ್ರಶ್ನೆಯನ್ನು ಕೇಳಿದಾಗ ಅದರ ಬಗ್ಗೆ ಆ ನಂತರ ನಾವು ತೀರ್ಮಾನ ತಗೊಳ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರಂತೆ. ಹಿ ವಾಸ್ ವಿಸಿಬಲಿ ಲಿಟಲ್ ಅಪ್ಸೆಟ್ ಅಂತ ಅಂದ್ರಪ್ಪ ಸಿದ್ದರಾಮಯ್ಯನವರು. ಅದಿತ್ತು ನನಗನ್ಸುತ್ತೆ ನಾವು 2011ರ ಪರಿಸ್ಥಿತಿಯನ್ನು 2026ರ ಜೊತೆ ಪ್ರತಿ ಬಾರಿ ಹೋಲಿಸೋದು ಮೇ ಬಿ ಟು ಅರ್ಲಿ ಟು ಕಾಲ್. ಯಾಕಂದರೆ ಸಿದ್ದರಾಮಯ್ಯನವರ ಜಾಯಮಾನವನ್ನು ಗಮನಿಸಿದಾಗ ಅವ್ರಿಗೂ ಗೊತ್ತಿದೆ 8 ವರ್ಷಗಳ ಕಾಲ ಮುಖ್ಯಮಂತ್ರಿ ಆದಮೇಲೆ ನಾನು ತುಂಬ ಹಠ ಹಿಡಿದು ಏನು ಮಾಡಬೇಕು ಅಂತಕ್ಕಂಥದ್ದೇನು ಅವ್ರ ಮನಸ್ಸಿನಲ್ಲಿ ಇರಲಿಕ್ಕಿಲ್ಲ. ಡಾಕ್ಟರ್ ಯತೀಂದ್ರರ ಪೊಲಿಟಿಕಲ್ ಫ್ಯೂಚರ್ ನಿಶ್ಚಿತವಾಗಿರುತ್ತೆ. ಮೈಸೂರು, ಚಾಮರಾಜನಗರ, ಬೇರೆ ಬೇರೆ ಭಾಗಗಳಲ್ಲಿರ್ತಕ್ಕಂಥ ತಮ್ಮ ಬೆಂಬಲಿಗರ ಹಿತರಕ್ಷಣೆ ನಿಶ್ಚಿತವಾಗಿ ಮುಖ್ಯ ಆಗಿರುತ್ತೆ. ರೈಟ್. ಬಟ್ ಇಟ್ ವಿಲ್ ಬಿ ಟೇಕನ್ ಕೇರ್ ಆಫ್ ಅಂತ ನನಗನ್ಸುತ್ತೆ. ಅದೇನು ಭಾಳ ದೊಡ್ಡ ಕ್ರೂಷಿಯಲ್ ಸಂಗತಿಯಾಗಿ ಉಳಿಲಿಕ್ಕಿಲ್ಲ. ಏನಾಗುತ್ತೆ, ಜಾತಿ ರಾಜಕಾರಣದ ದೃಷ್ಟಿಯಿಂದ ಕಾಂಬಿನೇಷನ್ಗಳು ಚೇಂಜ್ ಆಗ್ತವ ನೀವು ಹೇಳಿದ ಬೆಳವಣಿಗೆಗಳಾದರೆ? ಅದೇ ಡೆಫಿನೆಟ್ಲಿ ರಾಜಕೀಯದಲ್ಲಿ ಒಂದು ಜಾತಿಯ ಸಮೀಕರಣಗಳು ಒಂದು ಪ್ಯಾರಾಡೈಮ್ ಶಿಫ್ಟ್ ಅನ್ನು ತೆಗೆದುಕೊಳ್ತಾವೆ ಅನ್ಸುತ್ತೆ ನನಗೆ. 20 ವರ್ಷಗಳಿಂದ ಜಾತಿಯ ಸಮೀಕರಣಗಳು ಏನು ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದ್ವು, ಅವು ಸಿದ್ದರಾಮಯ್ಯನವರು 28ಕ್ಕೆ ಏನಾದರೂ ಕ್ರೂಷಿಯಲ್ ನಿರ್ಣಯ ತೆಗೆದುಕೊಂಡ್ರೆ ಆ ಸಮೀಕರಣಗಳು ನಿಶ್ಚಿತವಾಗಿ ಬದಲಾಗ್ತವೆ. ಹೆಂಗೆ ಬದಲಾಗ್ತವೆ, ಹೇಗೆ ಬದಲಾಗ್ತವೆ ಅಂತಕ್ಕಂಥದ್ದು ಪ್ರಾಯಶಃ ನಾವು ಹೊಸ ಯಾರ ಆ ಜಾಗಕ್ಕೆ ಬರ್ತಾರೆ, ಅವ್ರು ಹೆಂಗೆ ನಡ್ಕೊಳ್ತಾರೆ, ಅವರ ಒಟ್ಟಾರೆ ಪಾಲಿಟಿಕ್ಸ್ ಹೆಂಗೆ ಅನ್ನೋದ್ರ ಮೇಲೆ ಸ್ಪಷ್ಟವಾಗಿ ಹೇಳ್ಬೋದು. ಬಟ್ ಯು ಇಮ್ಯಾಜಿನ್, ಯಡಿಯೂರಪ್ಪನವ್ರು ಇಳಿಯುವಾಗ BJP ಹೈಕಮಾಂಡ್ ಫೋರ್ಸಿಬಲಿ ಬೊಮ್ಮಾಯಿ ಅವರನ್ನು ತಂದು ಕೂರಿಸ್ತು. ಹೌದು. ಯಾಕಂದರೆ ಲಿಂಗಾಯತ ವೋಟ್ ಬ್ಯಾಂಕ್ ಅಪ್ಸೆಟ್ ಆಗಬಾರ್ದು ಅಂತ. ಇಲ್ಲಿ ಕಾಂಟ್ರಾಸ್ಟ್ ಲೀಡರ್ಶಿಪ್ ಬಂದು ಕುರಿತುಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಇವೆ. ಬಟ್ ಅದರ ಅರ್ಥ ಅವ್ರಿಗೇನು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಮೇಲೆ ಹಿಡಿತಾ ಇಲ್ವಾ? ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳಾಗ್ತಾವ, ದೊಡ್ಡ ಮಟ್ಟಿಗೆ ಬದಲಾವಣೆಗಳಾಗ್ತಾವ. ಇವು ಪ್ರಾಯಶಃ ಪಾಲಿಟಿಕ್ಸ್ನಲ್ಲಿ ಇವತ್ತೇ ಎಲ್ಲವನ್ನು ಹೇಳೋಕ್ಕಾಗಲ್ಲ ಅಜಿತ್. ಐ ಥಿಂಕ್ ಒಂದು 2-3 ತಿಂಗಳ ಆಡಳಿತ, 3-4 ತಿಂಗಳ ಆಡಳಿತ ನೋಡಿಕೊಂಡು ಒಂದು ಸ್ಪಷ್ಟತೆ ಬರಬಹುದು. ಬಟ್ 23ರಿಂದ ಡಿ ಕೆ ಶಿವಕುಮಾರ್ ಏನು ಅಂದ್ಕೊಂಡಿದ್ರು ಆ ಮೂಮೆಂಟ್ ಇವತ್ತು ಬಂದಿದೆ. ಮೇ ಬಿ 28ಕ್ಕೆ ಅವ್ರಿಗಿನ್ನೂ ಅಧಿಕಾರ ಹತ್ತಿರ ಬರುತ್ತೆ ಅನ್ನುವ ಸೂಚನೆಗಳು ಸಿಗ್ಬೋದು ಅಂತ ಅನ್ಸುತ್ತೆ. ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವುದು 4 ರಾಜ್ಯ, ಕರ್ನಾಟಕದಲ್ಲಿ ಮಾತ್ರ OBC ಮುಖ್ಯಮಂತ್ರಿ. ಅನೇಕ ಸಲ ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ಗೆ ಅದೊಂದು ಪೇಚು ಅವ್ರನ್ನ ಕೆಳಗಿಳಿಸೋದು ಅಂತ. ಹೆಂಗೆ ಕನ್ವಿನ್ಸ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್? ಇರುವ ಒಬ್ಬ OBC ಮುಖ್ಯಮಂತ್ರಿಯನ್ನು ಕೆಳಗಿಳಿಸಿ ಮೇಲ್ವರ್ಗದ ನನ್ನನ್ನು ಮುಖ್ಯಮಂತ್ರಿ ಮಾಡಿ, ಆದರೂ ನಾನು 2028ಕ್ಕೆ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ. ಅಲ್ಲ ಅಜಿತ್, ಈ ಪೇಚು ಎರಡಲಗಿನ ಕತ್ತಿ ಇದ್ದಂಗಿದೆ. ಯಾಕಂದರೆ ಇದು ಸಿದ್ದರಾಮಯ್ಯನವರು 28ರವರೆಗೆ ಮುಂದುವರಿಸೋದು ಅಂತಂದರೆ, ಸಿದ್ದರಾಮಯ್ಯನವರು 80 ವರ್ಷದ ಸಿದ್ದರಾಮಯ್ಯನವರು 28ಕ್ಕೆ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸ್ಕೊಳ್ಬೇಕು. ಜೊತೆಗೆ ಡಿ ಕೆ ಶಿವಕುಮಾರ್ ಮುನಿಸ್ಕೊಂಡು ಜ್ಯೋತಿರಾದಿತ್ಯ ಸಿಂಧಿಯಾ ರೀತಿ ಮಾಡಿದರೆ ಅನ್ನುವ ಆತಂಕ ಕೂಡ ಹೈಕಮಾಂಡ್ಗಿತ್ತು. ಹೈಕಮಾಂಡ್ ಇಲ್ಲಿಯವರೆಗೆ ಏನು ಪ್ರಯತ್ನ ಮಾಡ್ತಿದೆ ನನಗನ್ಸೋದು ಅಜಿತ್, ಅಹಿಂದ ವೋಟ್ ಬ್ಯಾಂಕನ್ನು ಇಂಟ್ಯಾಕ್ಟ್ ಆಗಿ ಇಟ್ಕೊಂಡು ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡಿ ನಾವು 28ರಲ್ಲಿ BJPಯನ್ನು ಮತ್ತೊಮ್ಮೆ ಮಣಿಸ್ಲಿಕ್ಕೆ. ಯಾಕಂದರೆ ಯಾವುದೇ ರಾಜ್ಯದಲ್ಲಿ ಕಳೆದ 12 ವರ್ಷಗಳಲ್ಲಿ ಇದು ಸಾಧ್ಯ ಆಗ್ತಾ ಇಲ್ಲ. ಕಾಂಗ್ರೆಸ್ ರಿಪೀಟ್ ಮಾಡ್ತಾ ಇಲ್ಲ. ಹೌದು. ಜಾರ್ಖಂಡಲ್ಲಿ ಹೇಮಂತ್ ಸೊರೇನ್ ರಿಪೀಟ್ ಮಾಡಿದ್ಬಿಟ್ರೆ ಯಾವ ರಾಜ್ಯದಲ್ಲೂ ರಿಪೀಟ್ ಆಗ್ತಾ ಇಲ್ಲ. ಹಾಗಿರುವಾಗ ನಾವು 28ರಲ್ಲಿ ರಿಪೀಟ್ ಆದರೆ ಅಂತಕ್ಕಂಥ ಒಂದು ಪ್ರಯತ್ನವನ್ನು ಹೈಕಮಾಂಡ್ ಮಾಡ್ತಾ ಇದೆ. ಬಟ್ ಆಲ್ ಡಿಪೆಂಡ್ಸ್ ಆನ್ ಸಿದ್ದರಾಮಯ್ಯನವ್ರ ನಂತರ ಬರೋರು ಪಾಲಿಟಿಕ್ಸ್ ಏನಿರ್ಬೋದು, ಹೇಗಿರ್ಬೋದು, ಅವ್ರು ಹೆಂಗೆ ಅಹಿಂದ ವರ್ಗಗಳನ್ನು ಜೊತೆಗಿಟ್ಕೊಂಡು ಹೋಗ್ಲಿಕ್ಕೆ ತಯಾರಾಗ್ತಾರಾ, ಅಥವಾ ಹೊಸ ಎಕ್ಸ್ಪ್ಲೋರ್ ಏನು ಮಾಡ್ತಿದ್ರು. ನಾನು ನೋಡ್ತಾ ಇದ್ದೀವಿ, ಲಿಂಗಾಯತರು ಒಕ್ಕಲಿಗರ ಒಂದು ಹೊಸ ಎಕ್ಸ್ಪ್ಲೋರನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ರು. ಸಿದ್ದರಾಮಯ್ಯನವರು 28ಕ್ಕೊಂದು ನಿರ್ಣಯವನ್ನು ತೆಗೆದುಕೊಂಡ ನಂತರ ಎಷ್ಟು ಮುಂದಕ್ಕೆ ಹೋಗ್ತಾರೆ, ಅಥವಾ ಬೇಡಪ್ಪ ನನಗೆ ಅಲೂಫಾಗಿರ್ತೀನಿ, ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾರ. ಎಲ್ಲವೂ ಕೂಡ ಡಿಪೆಂಡ್ ಆಗೋದು ಫ್ಯೂಚರ್ ಪಾಲಿಟಿಕ್ಸ್ ಮೇಲೆ. ಬಟ್ ನನಗನ್ಸುತ್ತೆ ಹಂತವಾಗಿ ರಾಜಕಾರಣವನ್ನು ನೋಡಬೇಕಾಗತ್ತೆ. 28ಕ್ಕೆ ಏನಾಗುತ್ತೆ ಅನ್ನುವ ಕುತೂಹಲದ
ಮುಂದಿನ 48 ಗಂಟೆಗಳ ಕಾಲ ಇರುತ್ತೆ ಅಂತ ಅನ್ಸುತ್ತೆ. KPCC ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಫಿಕ್ಸ್ ಅನ್ಸುತ್ತಾ? ಅದೇ ಡೆಫಿನೆಟ್ಲಿ ಪರ್ಮುಟೇಷನ್ ಕಾಂಬಿನೇಷನ್ಸ್ ಕರೆಕ್ಟಾಗಿ ಕೂತ್ಕೋತಾವಲ್ಲ. ಅದೇ ಡೆಫಿನೆಟ್ಲಿ ಒಂದು ಕಾಂಟ್ರಾಸ್ಟ್ ಲೀಡರ್ಶಿಪ್ ಬರುತ್ತೆ. ಒಂದು ವೇಳೆ ಇದೆಲ್ಲವೂ ನಡೆದ್ರೆ ಡಿ ಕೆ ಶಿವಕುಮಾರ್ ಮಾತು ಕೇಳೋರು ಯಾರನ್ನು ಒಕ್ಕಲಿಗ ಸಮುದಾಯದವ್ರನ್ನೇ ತಂದು ಕೂರಿಸುವ ಮಾಡಲ್ಲ, ಪ್ರಶ್ನೆ ಇರಲ್ಲ. ಆಗ ಒಂದು ಕಾಂಟ್ರಾಸ್ಟ್ ಲೀಡರ್ಶಿಪ್ ಬರುತ್ತೆ. ಒಂದು ಸಮೀಕರಣ. ಈಗ ನೋಡಿ, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅದೊಂದು ಸಮೀಕರಣ. ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ಇರ್ಬೋದು, ಕರೆಕ್ಟ್. ಸಿದ್ದರಾಮಯ್ಯನವರು ಪರಮೇಶ್ವರ್ ಅದೊಂದು ಸಮೀಕರಣ ಇತ್ತು. ಹೌದು, ಅದು ಕಾಂಗ್ರೆಸ್ಸಿಗೆ ಲಾಭವನ್ನ ತಂದಿತ್ತು. ಹೀಗಾಗಿ ಡಿ ಕೆ ಶಿವಕುಮಾರ್ ಕೂಡ ನಾನು ಐಕ್ಲಾ ಚಲೋ ರೀತಿ ನಾನು ಒಬ್ಬನೇ ಹೋಗ್ತೀನಿ ಅಂತ ಹೇಳಕ್ಕಾಗಲ್ಲ. ಹಿ ನೀಡ್ಸ್ ಎ ಟೀಮ್. ಎಸ್, ಆ ಟೀಮ್ ಕಾಂಟ್ರಾಸ್ಟ್ ವೋಟ್ ಬ್ಯಾಂಕ್ ಇಂದ ಬರಬೇಕಾಗತ್ತೆ ಯಾವಾಗಲೂ. ಆ ಪ್ರಯತ್ನವನ್ನು ಅವ್ರ ಮುಂದೆ ಹೆಂಗೆ ಮಾಡ್ತಾರೆ ಅದಿತ್ತು ನನಗನ್ಸುತ್ತೆ ಅನೇಕ ಬಾರಿ ಇವೆಲ್ಲ ಮುಂಗಾಲ್ ಪುಟ್ಟಿಗೆ ಆಗ್ಬಿಡ್ತವೆ. ಲೆಟ್ಸ್ ವೇಟ್ ಅಪ್ ಫಾರ್ 28 ಸಿದ್ದರಾಮಯ್ಯನವರು ಏನು ನಿರ್ಣಯ ತಗೊಳ್ತಾರೆ ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.